ಹಲೋ ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದೊಳಗೆ ಕೆಸೆಟ್ ಮತ್ತು ಯು ಜಿ ಸಿ ನೆಟ್ಗೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದೀಸ್ ಕ್ವಶನ್ಸ್ ವಿಲ್ ಹೆಲ್ಪ್ ಟು ನೆಕ್ಸ್ಟ್ ಅಪ್ಕಮಿಂಗ್ ಕೆಸೆಟ್ as well as UGC net. These questions very important for examination point of view. ಸೊ ಫಸ್ಟ್ ಕ್ವೆಶ್ಚನ್ ನೋಡೋಣ. 1948ರಲ್ಲಿ ನೇಮಕಗೊಂಡ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗದ ಅಧ್ಯಕ್ಷರು ಯಾರು? 1948ರಲ್ಲಿ ನೇಮಕಗೊಂಡ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗದ ಅಧ್ಯಕ್ಷರು ಯಾರು? ಸೊ ಆಪ್ಷನ್ಸ್: ಡಾಕ್ಟರ್ ಎಲ್ ಲಕ್ಷ್ಮಣ್ ಸ್ವಾಮಿ ಮೊದಲಿಯಾರ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಡಾಕ್ಟರ್ ಡಿ ಎಸ್ ಕೊತಾರೆ ಅಂಡ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. So the right answer option B, Dr. S. Radhakrishnan. So Dr. ಸರ್ವಪಲ್ಲಿ ರಾಧಾಕೃಷ್ಣನ್. 1948ರಲ್ಲಿ ಭಾರತ ಸರ್ಕಾರ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗವನ್ನು ರಚನೆ ಮಾಡಿತು. ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ರಚನೆ ಮಾಡಿತು. ಈ ಆಯೋಗದ ಅಧ್ಯಕ್ಷರನ್ನ ರಾಧಾಕೃಷ್ಣನ್ ಅವರನ್ನಾಗಿ ನೇಮಕ ಮಾಡ್ತೈತೆ. ಆದ್ರಿಂದ ಈ ಆಯೋಗಕ್ಕೆ ರಾಧಾಕೃಷ್ಣನ್ ಆಯೋಗ ಅಂತ ಕರೀತಾರೆ. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದಿ ರೈಟ್. ಯಾವುದಂದ್ರೆ 1948ರಲ್ಲಿ ನೇಮಕಗೊಂಡ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗದ ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ನೆಕ್ಸ್ಟ್ ಕ್ವಶನ್. ರಾಧಾಕೃಷ್ಣನ್ ಆಯೋಗದ ಪ್ರಕಾರ ವಿಶ್ವವಿದ್ಯಾಲಯಗಳಲ್ಲಿ ಪರೀಕ್ಷಾ ದಿನಗಳನ್ನು ಹೊರತುಪಡಿಸಿ ವರ್ಷಕ್ಕೆ ಕನಿಷ್ಠ ಎಷ್ಟು ಕೆಲಸದ ದಿನಗಳು ಇರಬೇಕು? ಸೊ ಈ ಕ್ವಶನ್ ಅನ್ನ MS ಸೆಟ್ ಅಂದ್ರೆ ಮಹಾರಾಷ್ಟ್ರ ಸೆಟ್ ಅಲ್ಲಿ 2020ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಏನಂತ ಕೇಳಿದ್ರೆ, ರಾಧಾಕೃಷ್ಣನ್ ಆಯೋಗದ ಪ್ರಕಾರ ವಿಶ್ವವಿದ್ಯಾಲಯಗಳಲ್ಲಿ ಪರೀಕ್ಷಾ ದಿನಗಳನ್ನು ಹೊರತುಪಡಿಸಿ ವರ್ಷಕ್ಕೆ ಕನಿಷ್ಠ ಎಷ್ಟು ಕೆಲಸ ದಿನಗಳು ಇರಬೇಕಂತ ಕೇಳಿದ್ರೆ ಆಪ್ಷನ್ಸ್ 200, 180, 210, 240 ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 180 ದಿನಗಳು. ಬೋಧನಾ ಅವಧಿಯನ್ನು ಹೆಚ್ಚಿಸಲು ಈ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಕನಿಷ್ಠ 180 ದಿನಗಳ ಬೋಧನೆಯನ್ನು ಕಡ್ಡಾಯಗೊಳಿಸಲು ಇದನ್ನೇನು ಮಾಡ್ತದೆ, ಶಿಫಾರಸು ಮಾಡ್ತದೆ. ಯಾವುದು? ಈ ಆಯೋಗ ಅಂದರೆ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಕನಿಷ್ಠ 180 ದಿನಗಳನ್ನು ಬೋಧನೆ ಮಾಡಬೇಕು ಅಂತಂದು ಶಿಫಾರಸು ಮಾಡ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಶ್ವವಿದ್ಯಾಲಯಗಳಿಗೆ ಅನುದಾನ ನೀಡಲು ಮತ್ತು ಗುಣಮಟ್ಟವನ್ನು ನಿಯಂತ್ರಿಸಲು ಯಾವ ಸಂಸ್ಥೆಯನ್ನು ಸ್ಥಾಪಿಸಲು ಆಯೋಗವು ಶಿಫಾರಸು ಮಾಡಿತು? NCERT, UGC, NCTE and AICTE. The right answer option B, UGC, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಇದು ಬ್ರಿಟನ್ನ ಮಾದರಿಯಲ್ಲಿ ಭಾರತದಲ್ಲಿಯೂ ಉನ್ನತ ಶಿಕ್ಷಣದ ನಿಧಿ ನಿರ್ವಹಣೆಗೆ UGC ಸ್ಥಾಪನೆಯನ್ನು ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಇದನ್ನ ಶಿಫಾರಸು ಮಾಡಿತು. ನೆಕ್ಸ್ಟ್ ಕ್ವಶನ್ ನಂಬರ್ 4. ಮಹಾತ್ಮ ಗಾಂಧೀಜಿಯವರ ನೈ ತಾಲೀಮ್ ತತ್ವದ ಆಧಾರದ ಮೇಲೆ ಆಯೋಗವು ಯಾವುದನ್ನು ಸ್ಥಾಪಿಸಲು ಸಲಹೆ ನೀಡಿತು? ಸಂಸ್ಕೃತ ವಿಶ್ವವಿದ್ಯಾಲಯಗಳು, ಗ್ರಾಮೀಣ ವಿಶ್ವವಿದ್ಯಾಲಯಗಳು, ತಾಂತ್ರಿಕ ವಿಶ್ವವಿದ್ಯಾಲಯಗಳು, ಮುಕ್ತ ವಿಶ್ವವಿದ್ಯಾಲಯಗಳು. ದ ರೈಟ್ ಆನ್ಸರ್ ಆಪ್ಷನ್ ಬಿ, ಗ್ರಾಮೀಣ ವಿಶ್ವವಿದ್ಯಾಲಯಗಳು. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಮತ್ತು ಕೃಷಿ ಆಧಾರಿತ ಶಿಕ್ಷಣಕ್ಕಾಗಿ ಈ ಗ್ರಾಮೀಣ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕಂತ ಈ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಶಿಫಾರಸು ಮಾಡ್ತದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಒನ್. ನೆಕ್ಸ್ಟ್ ಕ್ವಶನ್. ಉನ್ನತ ಶಿಕ್ಷಣದಲ್ಲಿ ಬೋಧನಾ ಮಾಧ್ಯಮದ ಕುರಿತು ಆಯೋಗವು ನೀಡಿದ ಶಿಫಾರಸು ಯಾವುದು? ಪ್ರಾದೇಶಿಕ ಭಾಷೆಗಳು, ಕಡ್ಡಾಯವಾಗಿ ಇಂಗ್ಲಿಷ್, ಸಂಸ್ಕೃತ ಮತ್ತು ಪರ್ಷಿಯನ್, ಕೇವಲ ಹಿಂದಿ ಭಾಷೆ. ಉನ್ನತ ಶಿಕ್ಷಣದಲ್ಲಿ ಬೋಧನಾ ಮಾಧ್ಯಮದ ಕುರಿತು ಆಯೋಗ ನೀಡಿದ ಶಿಫಾರಸು ಯಾವುದಂದ್ರೆ ಅದು ಪ್ರಾದೇಶಿಕ ಭಾಷೆಗಳು.
ಇಂಗ್ಲಿಷ್ ಬದಲಿಗೆ ಹಂತ ಹಂತವಾಗಿ ಪ್ರಾದೇಶಿಕ ಅಥವಾ ಮಾತೃಭಾಷೆಗಳನ್ನು ಶಿಕ್ಷಣದ ಉನ್ನತ ಶಿಕ್ಷಣದ ಮಾಧ್ಯಮವನ್ನಾಗಿ ಮಾಡಲು ಈ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಶಿಫಾರಸು ಮಾಡ್ತದೆ. ನೆಕ್ಸ್ಟ್ ಕ್ವಶನ್, ಆಯೋಗದ ಪ್ರಕಾರ ವಿಶ್ವವಿದ್ಯಾಲಯದ ಶಿಕ್ಷಕರನ್ನು ಎಷ್ಟು ಶ್ರೇಣಿಗಳಾಗಿ ವಿಂಗಡಿಸಬೇಕು? ಸೊ ಇದು ಇಂಪಾರ್ಟೆಂಟ್ ಆದಂಥ ಕ್ವಶನ್. ಆಯೋಗದ ಪ್ರಕಾರ ಅಂದ್ರೆ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಪ್ರಕಾರ ವಿಶ್ವವಿದ್ಯಾಲಯದ ಶಿಕ್ಷಕರನ್ನು ಎಷ್ಟು ಶ್ರೇಣಿಗಳಾಗಿ ವಿಂಗಡಿಸಬೇಕು? ಸೊ ಆಪ್ಷನ್ಸ್ 4 ಶ್ರೇಣಿ, 2 ಶ್ರೇಣಿ, 5 ಶ್ರೇಣಿ ಮತ್ತು 3 ಶ್ರೇಣಿ ಅಂತಿದ್ದು. ಇಲ್ಲಿ ಸರಿಯಾದ ಆಪ್ಷನ್ ಎ 4 ಶ್ರೇಣಿಗಳು. ಯಾವುವು 4 ಶ್ರೇಣಿಗಳು ಅಂದ್ರೆ ಪ್ರೊಫೆಸರ್, ರೀಡರ್, ಲೆಕ್ಚರರ್ ಮತ್ತು ಇನ್ಸ್ಟ್ರಕ್ಟರ್ ಎಂಬ 4 ಶ್ರೇಣಿಗಳನ್ನು ಈ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಈ 4 ಶ್ರೇಣಿಗಳಾಗಿ ವಿಂಗಡಣೆ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, ವಿಶ್ವವಿದ್ಯಾಲಯದ ಪದವಿ ಶಿಕ್ಷಣಕ್ಕೆ ಸೇರುವ ಮೊದಲು ವಿದ್ಯಾರ್ಥಿಯು ಎಷ್ಟು ವರ್ಷಗಳ ಕಾಲ ಶಾಲಾ ಶಿಕ್ಷಣವನ್ನು ಮುಗಿಸಿರಬೇಕೆಂದು ಆಯೋಗವು ತಿಳಿಸಿತು? 11 ವರ್ಷ, 12 ವರ್ಷ, 15 ಮತ್ತು 10 ವರ್ಷ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ 12 ವರ್ಷಗಳನ್ನು ಪೂರೈಸಿದೆ ಅಂದ್ರೆ 10+2. ಈ 12 ವರ್ಷ ಮುಗಿಸಿದ ನಂತರ ವಿದ್ಯಾರ್ಥಿ ಪದವಿ ಶಿಕ್ಷಣಕ್ಕೆ ಸೇರ್ಬೋದಂತ ಈ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಶಿಫಾರಸು ಮಾಡ್ತೈತಿ. ನೆಕ್ಸ್ಟ್ ಕ್ವಶನ್, ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ತನ್ನ ವರದಿಯನ್ನು ಯಾವ ವರ್ಷದಲ್ಲಿ ಸಲ್ಲಿಸಿತು? ಸೊ ಇದು ಕೂಡ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್. ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ತನ್ನ ವರದಿಯನ್ನು ಯಾವ ವರ್ಷದಲ್ಲಿ ಸಲ್ಲಿಸ್ತದೆ? 1950, 48, 52 ಮತ್ತು 49 ಅಂತಿದೆ. ಇಲ್ಲಿ ಸರಿಯಾದ ಉತ್ತರ 1949ರಲ್ಲಿ ಈ ತನ್ನ ವರದಿಯನ್ನು ಭಾರತ ಸರ್ಕಾರಕ್ಕೆ ಸಲ್ಲಿಸ ಮಾಡುತ್ತದೆ. ತನ್ನ ಸಮಗ್ರವಾದ ವರದಿಯನ್ನು 1949ರಲ್ಲಿ ಸರ್ಕಾರಕ್ಕೆ ಸಲ್ಲಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ಅಫಿಲಿಯೇಟೆಡ್ ಕಾಲೇಜಿನಲ್ಲಿ ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳು ಇರಬೇಕೆಂದು ಆಯೋಗ ಮಿತಿ ಹೇರಲು ಸೂಚಿಸಿತು? 3000 ವಿದ್ಯಾರ್ಥಿಗಳು, 500 ವಿದ್ಯಾರ್ಥಿಗಳು, 5000 ವಿದ್ಯಾರ್ಥಿಗಳು, 1500 ವಿದ್ಯಾರ್ಥಿಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 1500 ವಿದ್ಯಾರ್ಥಿಗಳು. ಇವೆಲ್ಲ ಕ್ವಶನ್ಸ್ ಕೆಸೆಟ್ ಮತ್ತು UGC ನೆಟ್ಗೆ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಮಾಡ್ಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್. ಥ್ಯಾಂಕ್ ಯು.